ಅಂದರೆ ಆಫೀಸ್ ಪರ್ಪಸ್ ಯೂಸ್ ಮಾಡ್ತಾ ಇದ್ದೀವಿ. ಆಫೀಸ್ ಪರ್ಪಸ್ ಕಂಪ್ಯೂಟರ್ ಬೇಕಾಗಿದೆ ನನಗೆ. ಸೊ ಆಫೀಸ್ ಪರ್ಪಸ್ ಕಂಪ್ಯೂಟರ್ ಬೇಕಂದ್ರೆ ಏನು ತೊಗೋಬೇಕು? ಸೊ ನಾವು ಕಚೇರಿಯ ಕೆಲಸಗಳಿಗೆ ಉನ್ನತವಾದ ಕಂಪ್ಯೂಟರ್ ಬೇಕು. ಯಾಕಂದರೆ ಅದರಲ್ಲಿ ಡೇಟಾ ಎಂಟ್ರಿ ಇರುತ್ತೆ, ಇಮೇಲ್ ಮಾಡೋದಿರುತ್ತೆ, ಆಮೇಲೆ ಸಮ್ ಟ್ಯಾಲಿ ಆಪ್ಷನ್ಸ್ ಇರುತ್ತೆ, ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟು, ಸ್ವಲ್ಪ ಅದರಲ್ಲಿ ಜಾಸ್ತಿ ವರ್ಕ್ ಇರುತ್ತೆ. ಯಾಕಂದರೆ ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ನೀವು ಕಂಪ್ಯೂಟರ್ಲಿ ವರ್ಕ್ ಮಾಡಬೇಕಾಗಿರುತ್ತೆ ಆಫೀಸಲ್ಲಿ. ಹಾಗೆ ಒಂದು ಬೆಸ್ಟ್ ಕಂಪ್ಯೂಟರ್ ಯಾವುದಪ್ಪ ಅಂತಂದರೆ, ಇಲ್ಲಿ ನೀವು ಪ್ರೊಸೆಸರನ್ನು ಯಾವ್ದು ಚೇಂಜ್ ಮಾಡಬೇಕಂದ್ರೆ ಅಲ್ಲಿ i3 ತೊಗೊಂಡು ಪರ್ಪಸ್, ಇಲ್ಲಿ i5 ತೊಗೊಳ್ಳಿ. ಇಂಟೆಲ್ i5, ರೈಸನ್ i5. ಸೊ ಇಲ್ಲಿ ಲೇಟೆಸ್ಟ್ ಜನ್ರೇಷನನ್ನು 12, 30 ಇವನ್ನೆಲ್ಲ ಯಾವ್ದು ಬೇಕಲ್ಲ ಅದನ್ನು ತೊಗೊಳ್ಳಿ. ಸೊ ನೀವು ಒಂದು ಸಲ ನೀವು ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದು ಲೈಫ್ ಲಾಂಗ್ ಬರುತ್ತೆ. ಒಂದು ಮಿನಿಮಮ್ 10 ಇಯರ್ ಆದರೂ ಏನೂ ಆಗಲ್ಲ. ಸೊ ಫಾರ್ ದ್ಯಾಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿರೋದು ಅದು ಪ್ರೊಸೆಸರ್ ಮೇಲೆ. ಪ್ರೊಸೆಸರಿಂದನೇ ಅಪ್ಡೇಟ್ ಆದರೂ ಸಹ ನಿಮ್ದು ಏನು ಕಂಪ್ಯೂಟರ್ ಸ್ಲೋ ಆಗಲ್ಲ. ಸೊ ಇಲ್ಲಿ ಸೇಮ್ ರ್ಯಾಮ್. ಸೊ ರ್ಯಾಮ್ ಅಂದರೆ ಗೊತ್ತಿಲ್ಲ, ಸ್ಪೀಡ್ ಮಾಡ್ಕೊಳ್ಳೋಕ್ಕೆ. ಸೊ ರ್ಯಾಮ್ ಜಾಸ್ತಿ ಇದ್ದರೆ ಒಳ್ಳೇದಿಲ್ಲಿ. ಸೊ ಇಲ್ಲಿ ಮಿನಿಮಮ್ ಎಷ್ಟು ಇರಬೇಕಂದ್ರೆ 8 GB ರ್ಯಾಮ್ ಇರಬೇಕು. ಮ್ಯಾಕ್ಸಿಮಮ್ ಎಷ್ಟು ಇರಬೇಕಂದ್ರೆ 16 GB. ಇಷ್ಟು ಸಾಕು ನಿಮಗೆ ಆಫೀಸ್ ವರ್ಕಿಗೆ. ಇಲ್ಲಿ DDR3, DDR4, DDR5 ಎಲ್ಲ ಬರುತ್ತೆ. ಸೊ ಇಲ್ಲಿ ಸೇಮ್ ನಾನು ಹಿಂಗೆ ಹೇಳ್ತಾ ಇರೋದು, ನೀವು ಆಫೀಸ್ ಪರ್ಪಸ್ ಯೂಸ್ ಮಾಡ್ತಾರೆ 8 ಇಂದ 16 GB ಯೂಸ್ ಮಾಡಿ. ಇಲ್ಲಿ ಸಹ ನೀವು 4 GB ರ್ಯಾಮು ಇಂಪಾರ್ಟೆಂಟ್ ಆಗಲ್ಲ. ಸೊ ಬಿಟ್ಬಿಡಿ. ಇಲ್ಲಿ SSD ಹಾಕೊಳ್ಳಿ. SSD ಗೊತ್ತಾಯ್ತಲ್ಲ, ಆಲ್ರೆಡಿ ಹೇಳಿದಲ್ಲ. ಇಲ್ಲಿ ಏನು ಮಾಡಬಾರ್ದು, ನೀವು ಹಾರ್ಡ್ ಡಿಸ್ಕನ್ನು ಬೈ ಮಾಡೋಕೆ ಹೋಗಬೇಡಿ. ನಿಮ್ಮ ಆಫೀಸ್ ವರ್ಕು ಸ್ಪೀಡ್ ಆಗಬೇಕು, ಬೇಗ ಮುಗಿಬೇಕು, ಬಾಸ್ ಹೇಳ್ಕೊಡೋದೇ ನೀವು ಮಾಡಿ ಅದನ್ನು ಇಮೇಲ್ ಮಾಡಬೇಕಂದ್ರೆ SSD ಯೂಸ್ ಮಾಡಿ. ಆಮೇಲೆ ಇದರಲ್ಲಿ ನಿಮಗೆ 256 ಇದ್ರೆ ಒಳ್ಳೆಯದೆ. ಅದಕ್ಕಿಂತ ಬೇಕಂದರೆ 512 ಹಾಕೊಳ್ಳಿ, ಇನ್ನೂ ಉತ್ತಮ.